does the traveler, where does the traveler find himself? What problem does he face? Traveler find ಕೆಲಸ ಎಲ್ಲ ಆಯ್ತಾ ಭಾಗ್ಯ? ಭಾಗ್ಯ ಈ ಚಿಕ್ಕ ಮುನ್ನೋಟ ಹೇಗೆ ಬಂತು? ಲೋಟ ತೊಳೆಯಕ್ ಹಾಕ್ತಾರೆ ಹೋಗು. ಅದೇ ಏನಾಯ್ತು? ಅವಾಗಿಂದ ಕೇಳ್ತಾನೆ ಇದೀನಿ, ಏನು ಹೇಳ್ತಾನೆ ಇಲ್ಲ. ಅದೇ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು, ಆದ್ರೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡಿ ಆಂಗಿಕ ಅಭಿನಯ ಮಾಡ್ಕೊಂಡು ಹೇಳಿ. ಆದಿಯವ್ರೆ ಎಲ್ಲ ಟೈಮಲ್ಲೂ ತಮಾಷೆನ? ಸರಿ ಆಯ್ತು, ಅದೇನು ಅಂತ ಹೇಳಿ. ಆದಿಯವ್ರೆ ಅದು ಕನ್ನಿಕಾ ಯಾಕೆ ಪ್ರೀತಿಸ್ತಿದ್ದಾರೆ. ಅಯ್ಯೋ, ನಾನೇ ಇಷ್ಟೊಂದು ಶಾಕ್ ಆಗ್ತಾ ಇದ್ದೀನಿ. ಪ್ರೀತಿಸೋದೇ ತಪ್ಪಲ್ವಲ್ಲ? ತಪ್ಪಲ್ಲ, ಹೌದು ಆದಿಯವ್ರೆ, ಆದ್ರೆ ನಾವೇನು ವಿಚಾರಕ್ಕೆ ಮುಂದುವರೆಯೋದು ಬೇಡ ಅಂತ. ಹಾಗೆ ನನಗೆ ಕನಿಕಲ್ ಮೇಲೆ ತುಂಬಾ ನಂಬಿಕೆ ಇದೆ. ಅವಳು ಒಳ್ಳೆ ಹುಡುಗನೇ ಆರಿಸ್ಕೊಂಡಿರ್ತಾಳೆ. ಹೌದು ಆದಿಯವ್ರೆ, ಕನ್ನಿಕಾ ತುಂಬಾ ಹುಷಾರಿದ್ದಾಳೆ, ಒಳ್ಳೆ ಹುಡುಗನೇ ಆಡ್ತಿರ್ತಾಳೆ. ಆದ್ರೆ ನಾವು ಏನು ವಿಷಯ ತಿಳ್ಕೊಂಡೆ ಹಾಗೆ ಬಿಟ್ಬಿಡೋದು ಒಳ್ಳೇದಲ್ಲ ಅಲ್ವಾ? ಹಾಗೆ ಬಿಟ್ಬಿಡೋದು ಸರಿ ಅಲ್ಲ, ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾವ್ದಕ್ಕೂ ನೀವೊಂದ್ಸಲ ಕನಿಕಾ ಹತ್ರ ಮಾತಾಡಿ. ನಾನಾ? ಬೇಡ ಬೇಡ ಆದಿಯವ್ರೆ, ನಾನ್ ಹೋಗಿ ಮಾತಾಡೋದಕ್ಕಿಂತ ಅಣ್ಣನಾಗಿ ನೀವ್ ಹೋಗಿ ಮಾತಾಡಿದ್ರೇನೆ ಒಳ್ಳೇದು. ನೋಡಿ, ಪ್ರತಿ ಸಲ ಅಣ್ಣನೇ ಮಾತಾಡ್ಬೇಕು ಅಂದ್ರೆ ಅಂತ ರೂಲ್ಸ್ ಇದೆಯಾ? ಅದೇನು ಮಾತಾಡ್ಬೋದಲ್ವಾ? ಇವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ಅತ್ತಿಗೆ ಸ್ಥಾನದಲ್ಲಿ ನಿಂತು ಕನಿಕಾನ ವಿಚಾರಿಸ್ಕೊತೀರಾ. ಹುಡುಗ ಯಾರು, ಏನು, ಎಂತ ಅಂತೆಲ್ಲ ತಿಳ್ಕೊತೀರ. ಕನಿಕನ್ ಜೀವನದ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು ನಿಮ್ಗಿದೆ ಭಾಗ್ಯ. ಹಾಗೆಲ್ಲ ಆದಿಯವ್ರೆ, ನಿಮ್ಗೆ ಗೊತ್ತಲ್ಲ, ನನ್ನ ಮತ್ತೆ ಅವಳ ಮಧ್ಯೆ ಸುಮಾರು ಡಿಫ್ರೆನ್ಸಸ್ ಇದೆ. ಈಗ ನಾನು ಹೋಗಿ ಅವ್ಳು ಒಳ್ಳೇದಕ್ಕೆ ವಿಚಾರಿಸಿದ್ರು ಕೂಡ ಅವಳು ನನ್ನ ಮೇಲೆ ಸುಮ್ಮನೆ ಸಿಟ್ಟಾಗ್ತಾಳ ಅಂತ. ನನ್ ವಿಷಯಕ್ಕೆಲ್ಲ ತಲೆ ಹಾಕಕ್ ಬರ್ಬೇಡಿ ಅಂತ. ಹಾಗೆಲ್ಲ ಏನು ಇಲ್ಲ ಭಾಗ್ಯ, ನಾನೇ ಹೇಳ್ತಿದ್ದೀನಲ್ಲ, ಅತ್ತಿಗೆ ಸ್ಥಾನದಲ್ಲಿ ನಿಂತು ನೀವು ಪ್ರಶ್ನೆ ಮಾಡೋದು, ನಾಲ್ಕು ಚೆನ್ನಾಗಿರ್ಲಿ ಅಂತ ನೀವು ಬಯಸೋದು ತಪ್ಪೇ ಅಲ್ಲ. ನೀವು ನಿಮ್ ಜವಾಬ್ದಾರಿನ ಮಾಡ್ತಿದ್ದೀರಾ ಅಂದ್ಮೇಲೆ ನೀವು ಭಯ ಪಡೋ ಅಗತ್ಯನೇ ಇಲ್ಲ. ಕನಿಕೆ ಜೀವನದ ಬಗ್ಗೆ ನಿಮ್ಗೆ ತುಂಬಾ ಕಾಳಜಿ ಇದೆ. ಅದೇನೇ ಮಾಡಿದ್ರು ನೀವು ಒಳ್ಳೇದಕ್ಕೆ ಮಾಡ್ತೀರಾ ಅಂತ ತುಂಬಾ ಚೆನ್ನಾಗಿದೆ. ಸರಿ ಆದಿಯವ್ರೆ, ಹೋಗಿ ವಿಚಾರಿಸ್ಬೇಕು, ಅವ್ಳ ಜೀವನ ಚೆನ್ನಾಗಿರ್ಬೇಕು. ಗುಡ್ ಮಾರ್ನಿಂಗ್ ಆದಿಯವ್ರೆ. ಗುಡ್ ಮಾರ್ನಿಂಗ್ ಹಾಗೆ. ನನಗೋಸ್ಕರ ಸ್ಪೆಷಲ್ ಕಾಫಿನಾ? ಹಾಗಿಲ್ಲ ಏನೂ ಇಲ್ಲಲ್ಲ. ಅಂದ್ರೆ ಎಲ್ರಿಗೂ ಮಾಡ್ತಾರೇ ನನಗೂ ಮಾಡ್ಕೊಂಡ್ ಬಂದಿದ್ದೀರಾ? ಈ ಬಗ್ಗೆ ನಾನೇನು ಇಲ್ಲ ಆದಿಯವ್ರೆ, ಎಲ್ರಿಗೂ ಮಾಡೋ ಹಾಗಲ್ಲ. ನಿಮ್ಗೋಸ್ಕರ ಜಾಸ್ತಿ ಪ್ರೀತಿ ಹಾಕಿ ಸ್ಪೆಷಲ್ ಆಗಿ ಘಮ ಘಮ ಅಂತ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ಕುಡೀರಿ ಅಂತ ಹೇಳ್ತೀರಾ ಅನ್ಕೊಂಡ್ರೆ ನೀವು ಹಾಗೇನು ಹೇಳೇ ಇಲ್ಲ. ಆದಿಯವ್ರೆ, ನೀವ್ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು, ಅದಕ್ಕೆ ಹಾಗೆ ಹೇಳಿದೆ. ಅದೆಲ್ಲ ಸರಿ, ನೀವು ಹಾಸ್ಪಿಟಲ್ಗೆ ಎಷ್ಟೊತ್ತು ಹೋಗ್ತೀರಾ? ಗೊತ್ತಿಲ್ಲ ಆದಿಯವ್ರೆ, ಕೆಲಸ ಎಲ್ಲ ಮುಗಿಸಿ ಆದಷ್ಟು ಬೇಗ ಹೋಗ್ಬೇಕು. ನನಗೆ ಆಫೀಸಲ್ಲಿ ಒಂದು ಅರ್ಜೆಂಟ್ ಕೆಲಸ ಇದೆ, ಹೋಗಿ ಫೈಲ್ ಸಬ್ಮಿಟ್ ಮಾಡ್ಕೊಡ್ತೀನಿ, ಆಮೇಲೆ ಜೊತೆಲಿ ಹೋಗೋಣ, ಸರಿನಾ? ಆದಿಯವ್ರೆ ತೊಂದ್ರೆ ಇಲ್ಲ, ನೀವ್ ಕೆಲಸ ಮುಗಿಸ್ಕೊಂಡ್ ಬನ್ನಿ, ನಾನು ಆಟೋಗೆ ಹೋಗಿರ್ತೇನೆ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿನಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ, ಏನ್ ಹುಡುಕ್ತಿದ್ದೀರಿ? ನಾವು ಬಿಸ್ನೆಸ್ ಟ್ರಿಪ್ ಹೋಗೋಕ್ ಮುಂಚೆ ಒಂದು ಇಂಪಾರ್ಟೆಂಟ್ ಫೈಲ್ ನಲ್ಲಿ ಇಟ್ಟಿದ್ದಲ್ಲ, ಕಾಣಿಸ್ತಾನೆ ಇಲ್ಲ. ಒಳ್ಳೆ ಬುದ್ಧಿವಂತರ ಆದಿಯವ್ರೆ ನೀವು. ಆ ಇಂಪಾರ್ಟೆಂಟ್ ಫೈಲ್ ಅಂತ ಇಲ್ಲಿ ಇಟ್ಟಿದ್ವಿ, ಅಲ್ಲಿ ಹುಡುಕಿದ್ರೆ ಹೆಚ್ಚಿಗೆ
ಹೋಗ್ಬಿಟ್ಟೆ. ಸರಿ ಸರಿ ಸರಿ. ನಾನೇನೋ ಬುದ್ಧಿವಂತ ಒಪ್ಕೋತೀನಿ, ಆದ್ರೆ ನಿಮ್ ಬುದ್ಧಿವಂತಿಕೆ ಈಗ ತೋರಿಸ್ತಾ ಇದೀರಲ್ಲ, ಅದೇ ಫ್ರೂಟ್ ಸಲಾಡ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು, ಒಪ್ಕೊಂಡೆ. ಮಿಸ್ಟರ್ ರಾಜೇಶ್ವರ್ ಕಾಮತ್ ಅವರೇ, ನಾನು ಬುದ್ಧಿವಂತೇನೆ, ಅದಕ್ಕೆ ನೀವು ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ನಾನು ಇದನ್ನೆಲ್ಲ ಸರಿ ಮಾಡಿರ್ತೀನಿ, ಅಷ್ಟರಲ್ಲಿ ನೀವು ಹೋಗಿ ತಿಂಗಳು ಮುಗಿಸ್ಕೊಂಡು ಬನ್ನಿ. ಸಿಗ್ನೇಚರು ಒಂದೊಂದ್ ಕಡೆ ಒಂದೊಂದ್ ತರ ಇದೆಯಲ್ಲ. ಅಮ್ಮ ಹಿಡ್ಕೊಂಡಿದ್ಯಾ? ಅಮ್ಮ ಇಷ್ಟ ಬರ್ತಿದ್ಯಾ? ಏನಿಲ್ಲ ಕಣ್ಮಣಿ, ಹಾಗೆ ಅವ್ರ ಸಿಗ್ನೇಚರು ಒಂದೊಂದ್ ಕಡೆ ಒಂದೊಂದ್ ತರ ಇದೆ ಅಂತ ಅನಿಸ್ತಾ ಇದೆ, ಅದನ್ನೇ ನೋಡ್ತಿದ್ದೆ. ಸೈನೆಲ್ಲ ಬೇರೆ ಬೇರೆ ತರ ಇದೆ ಅಂದ್ರೆ ಬೈ ಚಾನ್ಸ್ ಏನಾದ್ರು ಸೈನ್ ಫೋರ್ಜರಿ ಆಗಿದೆಯಾ? ಅದನ್ನ ಕನ್ನಿಕಾನೇ ಮಾಡಿದಾರ? ಕನ್ನಿಕಾ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅರೆ ಇದರಲ್ಲಿ ಅಕ್ಷತಾ ಅವ್ರ ಸಿಗ್ನೇಚರ್ ಇದೆ, ಹಾಗೆ ಅವ್ರ ಫೈಲಲ್ಲಿ ಅಕ್ಷತಾ ಅವ್ರ ಸೈನ್ ಇರೋ ಪೇಪರ್ ಯಾಕಿದೆ? ಈ ಪೇಪರ್ಗೂ ಸಂಬಂಧನೇ ಇದೆ, ಏನೋ ಮಿಸ್ ಆಗುತ್ತೆ. ಭಾಗ್ಯ, ನೀನು ತಿಂಡಿ ಕೂತ್ಕೊಳ್ಳಮ್ಮ. ವಾರಿಯಾಗೆ ಬಡ್ಸಲು ಕೇಳಿ. ವಾರಿಜಕ್ಕ ಇವತ್ತು ಬರ್ಲಿಲ್ಲ ಮಾವ, ಹುಷಾರಿಲ್ಲ. ಸರಿ, ಸ್ವಾಮಿ ಇದ್ದಾನಲ್ಲ, ಅವ್ನು ಹೇಳು, ನೀನು ಕೂತ್ಕೊ. ಸ್ವಾಮಿ ಅಣ್ಣ ಬೇರೆ ಕೆಲಸದಲ್ಲಿ ಬಿಸಿ ಇದ್ದಾರೆ ಮಾವ. ಯಾಕೆ ನಾನ್ ಬಡ್ಸಿದ್ರೆ ನಿಮ್ಗೆ ಸರಿ ಹೋಗಲ್ಲ ಹೇಗೆ? ಅಯ್ಯೋ ಮಗಳೇ, ಎಲ್ಲಾದ್ರೂ ಮುಂದೆ ನೀನ್ ಬಡ್ಸಿದ್ರೆ ಇನ್ನು ಸಿಕ್ಕಾಪಟ್ಟೆ ತಿನ್ಬಿಡ್ತೀನಿ. ಮಾವನ ಹತ್ರ ಹೇಗಾದ್ರೂ ವಿಷಯ ಹೇಳ್ಬೇಕು, ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಹೊಸ ಕೆಲಸ ಹೇಗಿದೆಯಮ್ಮ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಹಾ ಮಾವ, ಚೆನ್ನಾಗಾಗ್ತಿದೆ. ಏನು ಸಮಸ್ಯೆ ಇಲ್ಲ ತಾನೆ? ಏನಾದ್ರೂ ಸಮಸ್ಯೆ ಇದ್ರೆ ಇಲ್ಲ ಮಾವ, ಏನು ಸಮಸ್ಯೆ ಇಲ್ಲ. ಆಗ್ಲೇಮ್ಮ, ಎಲ್ಲ ಒಳ್ಳೇದಾಗಿ ಈ ಕೆಲಸದಿಂದ ನೀನು ಒಳ್ಳೆ ಹೆಸರು ಬನ್ನಿ. ಮಾಡ್ತಾರಪ್ಪ, ಮಾಡ್ತಾರೆ, ನೋಡ್ತಾರೆ. ನಿಮ್ ಸೊಸೆ ಕಾಮತ್ ಮನೆಗೆ ಸುಮ್ಮನೆ ಇನ್ನೂ ಎತ್ತಕ್ಕೆ ತಗೊಂಡು ಹೋಗ್ತಾರೆ. ಏನಾಯ್ತಮ್ಮ? ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಫೋನ್ ಕಟ್ ಮಾಡ್ತಾ ಇದ್ಯಾ? ಏನಾದ್ರು ಸಮಸ್ಯೆನಾ? ಏನಿಲ್ಲ ಡ್ಯಾಡ್, ಯಾರೋ ಅನ್ನೋ ನಂಬರ್ ಬೆಳೆಲ್ಲ ಕಾಲ್ ಬರ್ತಾನೆ ಇದೆ, ಅದಕ್ಕೆ ಕಟ್ ಮಾಡಿ. ಹೌದಾ? ಆಗಿ ಕೊಡು, ಮಾತಾಡ್ತಾರೆ. ಬೇಡ ನಾನು ನಾನಷ್ಟೇ. ಇವನ್ಗೇನಾಯ್ತು? ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡ್ತಿದ್ದಾನೆ, ರಿಟೇಕ್ ಮಾಡ್ತಿದ್ದಾನೆ. ಮಾಡ್ತೀನಿ ನಿಮಗೆ.
ಸಿಗಾಕೊಳ್ತೀನಿ ಅಂತ ಟೆನ್ಷನ್ ಆಗೋಗ್ತು ಗೊತ್ತಾ. ಹೇಗೋ ಬಚಾವಾಗಿ ಬಂದೆ. ಬಟ್ ಏನ್ ಮಾಡ್ಲಿ ಹೇಳು ಬೇಬಿ, ನಿನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಬೆಳಿಗ್ಗೆನೆ ಶುರು ಆಗಲ್ಲ. ನಿನ್ ಧ್ವನಿ ಕೇಳಿಲ್ಲ ಅಂದ್ರೆ ನನ್ನ ಬ್ರೇಕ್ಫಾಸ್ಟ್ ಇದೆಯಲ್ಲ. ಯು ಆರ್ ಮೈ ಲಕ್ಕಿ ಚಾರ್ಮ್, ಯು ಆರ್ ಮೈ ಸನ್ಶೈನ್. ಆದ್ರೂ ಪ್ರತಿದಿನ ಎದ್ದ ತಕ್ಷಣ ಮುಖ ನೋಡೋದು ಮಿಸ್ ಮಾಡ್ಕೊತಿರ್ತೀನಿ. ಸಾಕು ಏನ್ ಇಷ್ಟೊಂದು ಹೋಗ್ತಿದ್ಯಾ? ಏನ್ ಸಮಾಚಾರ? ಅಯ್ಯೋ ಬೇಬಿ, ಇದು ಒಬ್ಬರಿಗೆ ಅಲ್ಲ, ನನ್ನ ಹೃದಯದ ಮಾತು. ಹೌದಾ? ಇದು ಮದ್ವೆ ಆಗೋವರೆಗೂ ಅಥವಾ ಮದ್ವೆ ಆದ್ಮೇಲೆ ಹೀಗೆ ಇರುತ್ತಾ? ನನ್ನ ಜೀವ ಇರೋವರೆಗೂ ಹೀಗೆ ಇರುತ್ತೆ. ನನ್ಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿದು ಅಭ್ಯಾಸ. ಕಾಫಿ ಕುಡಿದ್ರೆ ನನ್ ಬೆಡ್ಡಿಂದ ಕೆಳಗಡೆನೆ ಇಳಿಯಲ್ಲ. ಟೈಮ್ ಬಂದಾಗ ನೀನೇ ಕಾಫಿ ಮಾಡ್ಕೊಂಡು ಬರ್ಬೇಕು. ಸುಮ್ಮನೆ ಮದ್ವೆ ಆಗ್ತೀನಿ ಅಂತ ಹೇಳೋದಲ್ಲ, ಇದೆಲ್ಲ ಗೊತ್ತಿರ್ಬೇಕು. ಸರಿ ಮಹಾರಾಣಿ ಅವರೇ, ನಿಮ್ಮ ಅಪ್ಪನೇ ಅಂತ ಆಗ್ತೀನಿ. ಸರಿ ಸರಿ, ಇವತ್ತು ಮಧ್ಯಾಹ್ನ ಲಂಚ್ ಬುಕ್ ಮಾಡಿದೀನಿ. ಲೊಕೇಶನ್ ಕಳಿಸ್ತೀನಿ, ಆನ್ ಟೈಮ್ ಬಂದ್ಬಿಡು. ಲೇಟ್ ಮಾಡಬೇಡ. ಇವತ್ತಾದ್ರೂ ಕರೆಕ್ಟ್ ಆಗಿ ಬಾ. ನಿಮ್ಗೆ ಹೃದಯದ ಮಾತು, ಬುದ್ಧಿ ಮಾತು ಇದೆಲ್ಲ ಮಾತಾಡೋದಕ್ಕೆ ಟೈಮ್ ಇರುತ್ತೆ. ಅದ್ರ ಕರೆಕ್ಟ್ ಟೈಮ್ ಮಾತ್ರ ಬರ್ಬೇಡ. ಸರಿ, ನಾನು ಹೋಗ್ಬೇಕು. ಆನ್ ಟೈಮ್ ಇದೆ. ಯಾರ ಹತ್ರ ಮಾತಾಡ್ತಾ ಇದೆಯಾ ಕನಿಕಾ? ಯಾರ ಹತ್ರನೂ ಇರೋದು, ಫ್ರೆಂಡ್ ಹತ್ರ ಮಾತಾಡ್ತಿದ್ರು ಅಷ್ಟೇ. ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ರೆ ಅದ್ಯಾಕೆ ಅಷ್ಟು ಕದ್ದು ಮುಚ್ಚಿ ಮಾತಾಡ್ತಿದ್ದೆ? ಅಯ್ಯೋ, ಇಬ್ರು ಬೇರೆ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಕನಿಕಾ, ನಿನ್ನೆ ಕೇಳ್ತಾ ಇರೋದು ಹೇಳು. ನಾನು ಆ ತರ ಮಾತಾಡ್ತಿದ್ರು. ಅಕ್ಷತಾ ಕಾಲ್ ಮಾಡಿದ್ಲು, ಡಿನ್ನರ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಕನಿಕಾ, ನೀನ್ ಸುಳ್ಳು ಹೇಳ್ತಿದ್ಯಾ? ನೀನ್ ಫೋನಲ್ಲಿ ಮಾತಾಡ್ತಿದ್ದು ನಿನ್ ಬಾಯ್ ಫ್ರೆಂಡ್ ಜೊತೆ ತಾನೆ? ಏನನ್ನ ಮಾತಾಡೋಣ ಭಾಗ್ಯ. ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋದು, ಲವ್ ಮಾಡೋದು, ಎಷ್ಟು ದೊಡ್ಡ ಮಕ್ಳಿದ್ರು ಎಲ್ಲಾನು ಮತ್ತು ಇನ್ನೊಂದು ಮದ್ವೆ ಆಗಿ ಜಾಲಿ ಆಗಿರೋದು ನಿನ್ನಂತ ಕೆಲಸ. ಪ್ಲೀಸ್ ಕನಿಕಾ, ಆಗಿನ ಮೇಲೆ ಈ ತರ ಸ್ವಿಚ್ ಮಾತಾಡೋದನ್ನ ನಿಲ್ಸು ಅಂತ ಎಷ್ಟು ಸಲ ಹೇಳಿಲ್ಲ ನಿಮಗೆ? ನೋಡು ಕನಿಕಾ, ನಾನೇನು ಲವ್ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಹುಡುಗ ಯಾರು ಏನು ಎತ್ತ ಅಂತ ತಿಳ್ಕೊಂಡು ಮುಂದುವರಿ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಹೇಳು, ಯಾರವರು? ಇಲ್ದಿರೋ ಹುಡುಗನ ಯಾರು ಅಂತ ಕೇಳಿದ್ರೆ ಏನಂತ ಹೇಳಿ? ಇಲ್ಲ ಕನಿಕಾ, ನಾನಿನ್ ಮಾತನ್ನ ನಂಬಲ್ಲ. ಯಾರು ನಂಬಿಸೋ ಅಂತ ಅವಶ್ಯಕತೆ ನನಗಿಲ್ಲ. ನಿಂತ್ಕೋ ಕನಿಕಾ. ಏನು ನೀನು? ಮಾಡ್ಕೊಡು. ನನ್ ಫೋನ್ ಯಾಕೆ? ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಚೆಕ್ ಮಾಡ್ತೀನಿ. ಅಲ್ಲ ಬ್ರೋ, ಇಷ್ಟು ದಿನ ನೀನ್ ಫೋನ್ ಚೆಕ್ ಮಾಡೋದಿಲ್ಲ. ಬೇರೆ ಯಾವ್ದಾದ್ರು ಕಾಲ್ ಬಂದ್ರು ನೀನ್ ಪಿಕ್ ಮಾಡ್ತಿರ್ಲಿಲ್ಲ. ಇನ್ನೊಬ್ರು ಫೋನ್ ಮುಟ್ಟೋದು ಡಿಗ್ನಿಟಿ ಅಲ್ಲ ಅಂತ ಹೇಳ್ತಿದ್ದೆ. ಅದ್ರಲ್ಲಿ ಇವತ್ ನೀನಾಗೆ ನೀನ್ ಫೋನ್ ಕೇಳ್ತಿದ್ಯಾ ಅಂದ್ರೆ ಯಾರ್ ಟ್ರೈನಿಂಗು? ನಿಮ್ ಟ್ರೈನಿಂಗಾ? ಕನಿಕಾ, ಎಲ್ಲದಕ್ಕೂ ಬಾಗಿನ ಮಧ್ಯದಲ್ಲಿ ಹೇಳ್ತಾ ಇರ್ಬೇಡ. ನಾನ್ ತರ್ತಿಲ್ಲ ಬ್ರೋ. ಬೇಡ ಬೇಡ ಅಂತಂದ್ರು ನಾನು ಎಲ್ಲಾ ವಿಷಯದಲ್ಲಿ ಇವಳೇ ಮಧ್ಯ ಬರ್ತಿದ್ದಾಳೆ. ಏನೋ ನನ್ ತಲೆ ಕುಂತಿದ್ದಾಳೆ ಬ್ರೋ. ಸುಮ್ಮನೆ ಇವಳ ಮಾತು ಕೇಳ್ಕೊಂಡು ನನ್ ಮೇಲೆ ಡೌಟ್ ಮಾಡ್ಬೇಡ. ಇವಳಿಗಂತೂ ನಾನು ಚೆನ್ನಾಗಿರೋ ಕೆಲ್ಸಕ್ಕಾಗಲ್ಲ. ಅದಕ್ಕೇನಾದ್ರೂ ನಾನು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ನಿಂದು ಇರ್ತಾಳೆ ಕಿವಿ. ಇವಳು ಹೇಳಿದೆಲ್ಲ ನಂಬಿಡ್ತೀಯ? ನೋಡು ಕನಿಕಾ, ಭಾಗ್ಯ ಅವ್ರು ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನೆ ಅವ್ರು ಯಾರ ಮೇಲೂ ಅನುಮಾನ ಪಡಲ್ಲ. ಈ ವಿಷಯನ ನಿನ್ನೆನೆ ಭಾಗ್ಯ ಅವ್ರು ಹೇಳಿದ್ರು. ಓ, ಏನ್ ಭಾಗ್ಯ? ನಿನಗೆ ಯಾವಾಗ್ಲೂ ಯಾರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರ ಹತ್ರ ಮಾತಾಡ್ತಿದ್ದಾರೆ ಇದನ್ನ ಚೆಕ್ ಮಾಡೋದೇ ಕೆಲ್ಸನಾ? ನಿನ್ನೆ ಏನ್ ಅನ್ಕೊಂಡಿದ್ಯಾ? ಇನ್ವೆಸ್ಟಿಗೇಷನ್ ಆಫೀಸರ್ ಅನ್ಕೊಂಡಿದ್ಯಾ? ನೋಡು ಕನಿಕಾ, ನಿನ್ ನಿಜವಾಗ್ಲೂ ಬಾಯ್ ಫ್ರೆಂಡ್ ಇಲ್ಲ ಅನ್ನೋದಾಗಿದ್ರೆ, ಅವನ ಜೊತೆ ಮಾತಾಡ್ತಾ ಇರ್ಲಿಲ್ಲ ಅನ್ನೋದಾಗಿದ್ರೆ ಫೋನ್ ಕೊಟ್ಟು ಪ್ರೂವ್ ಮಾಡ್ತಿದ್ದೆ. ಅದ್ಬಿಟ್ಟು ಹಾಗೆ ಅವ್ರ ಮೇಲೆ ಸುಮ್ನೆ ಜಗಳ ಮಾಡ್ಕೊಂಡು ಅವ್ರ ಮೇಲೆ ಕೂಗಾಡ್ಕೊಂಡು ನಿಂತ್ಕೊಂತಾ ಇರ್ಲಿಲ್ಲ. ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ, ನಿನ್ಗೆ ಏನ್ ಪ್ರಾಬ್ಲಮ್? ಯಾಕೆಂದ್ರೆ ನಾನು ನಿಮ್ಮ ಅಣ್ಣ, ಇವರು ನಿಮ್ಮ ಅತ್ತಿಗೆ. ನಿನ್ನ ಎಲ್ಲಾ ತರ ಪ್ರಶ್ನೆ ಮಾಡೋ ಅಧಿಕಾರ ನಮಗಿದೆ. ಓ, ಹಾಗಿದ್ರೆ ಇಬ್ರು ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬಂದಿದ್ದೀರಾ? ಇದನ್ನ ಅಧಿಕಾರ ಅನ್ನಲ್ಲ ಕನಿಕಾ, ಕಾಳಜಿ ಇರ್ತಾರೆ. ನಮ್ಮ ಮನೆ ಮಗಳು ಯಾರೋ ಕೆಲ್ಸಕ್ಕೆ ಬಾರ್ದವ್ರನ್ನ ಮೋಸ್ಟ್ಲಿ ಅವ್ರನ್ನ ಪ್ರೀತಿ ಮಾಡಿ ಅವ್ರ ಜೀವನ ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ ಕಾಳಜಿ ಅಷ್ಟೇ. ಹೋಗೆ
ಕನಿಕಾ ಅಕ್ಕೆ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನೇ ಕಂಟ್ರೋಲ್ ಇಟ್ಕೊಂಡು ಮಾತಾಡ್ತೀನಿ. ಅವ್ಳು ಲಿಮಿಟ್ ಅಲ್ಲಿ ಇದ್ರೆ ನಾನು ಯಾಕೆ ಕಂಟ್ರೋಲ್ ಮಾಡ್ತಿದ್ದೆ? ಇವ್ರು ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಯಾರು ಅಂದ್ರೆ ಅವ್ರು ನಿನ್ನ ಅತ್ತಿಗೆ. ಅತ್ತಿಗೆ ಅಂದ್ರೆ ತಾಯಿ ಸಮಾನ. ಪ್ಲೀಸ್ ಇನ್ನೊಂದ್ಸಲ ಅಮ್ಮನ ಜೊತೆ ಇವನ್ನ ಕಂಪೇರ್ ಮಾಡಬೇಡ. ಆ ಸ್ಥಾನ ತುಂಬಾ ಯೋಗ್ಯತೆ ಇರಲಿಲ್ಲ. ಅಮ್ಮ ಯಾವತ್ತೂ ಫ್ರೆಂಡ್ ಈ ತರ ಚಾಡಿ ಚುಚ್ಚೋಳೆ ಅಲ್ಲ, ಜಗಳ ತಂದು ಇಟ್ಟೋಳಲ್ಲ. ಈಗಲೂ ನಂಗೆ ಹಾಗೆ ಜಗಳ ತಂದಿಡ್ತಾ ಇಲ್ಲ. ನಿನ್ನ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾಳಜಿ ಅಷ್ಟೇ. ಇವಳ ಕಾಳಜಿ ನನಗೆ ಬೇಕಾಗಿಲ್ಲ. ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡ್ರೆ ಅಷ್ಟು ಸಾಕು. ಆ ತರ ನೋಡಕ್ ಹೋದ್ರೆ ನನ್ ದ್ರೋಣೆ ನಾನೆಲ್ಲ ಕಿತ್ಕೊಂಡ್ಬಿಟ್ಟಿರೋದು. ಅಲ್ಲ ಕನಿಕಾ, ಸರಿ ನೀನ್ ಫೋನ್ ಕೊಡು. ನಾನು ಯಾವ ಫೋನು ಕೊಡಲ್ಲ. ಕೊಡೋ ಅವಶ್ಯಕತೆನೂ ನನಗಿಲ್ಲ. ಅಷ್ಟಕ್ಕೂ ನನ್ನ ವಿಷಯ ನಿಮ್ಗೆ ಯಾಕೆ ಬೇಕು? ನಾನು ಯಾಕೆ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಬೇಕು? ನನ್ನ ವಿಷಯದಲ್ಲಿ ಮೂಗು ತೋರಿಸ್ಬೇಡಿ. ಕನಿಕಾ, ಸರಿಯಾಗಿ ಸಿಗ್ನೇಚರ್ ಮಾಡಿ. ಅದು ಫೋರ್ಜರಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನೀವೇನು ವರಿ ಮಾಡ್ಕೋಬೇಡಿ, ಯಾರಿಗೂ ಗೊತ್ತಾಗಲ್ಲ. ಏನೇ ಹೇಳಬಾರ್ದು. ನೀನು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೆ. ಕನಿಕನ ಹಾಗೆ ಬಲೆಗೆ ಬೆಳೆಸ್ಕೊಂಡಿದ್ಯಾ? ಅವಳ ಲವ್ ಅಲ್ಲಂತೂ ಸೂಪರ್ ಲಾಕ್. ನೀನು ಅವಳ ಮದುವೆ ಆಗ್ಬಿಟ್ರೆ ಕಾಮತ್ ಬಿಸ್ನೆಸ್ ವೆಂಚರ್ ಮುಳುಗೋಗುತ್ತೆ. ಆಮೇಲೆ ನಮ್ಗೆ ಕಾಂಪಿಟೇಟರ್ಸೇ ಇರಲ್ಲ. ಸೂಪರ್ ಪ್ಲಾನ್ ಮಾಡಿದೀರಾ. ಯಾರ್ದಲ್ಲಿ ಒಂಥರ ಮಜಾ ಇದೆ. ಅಷ್ಟೊಂದೇ ಜನ ಬುದ್ಧಿ ಬಂತೆ ಅನ್ಕೊಂಡಿದ್ದೆ. ಹಸಿಗೆ ಅವಳು ಉಳ್ಕೊಳ. ನೀನು ಈ ಕೆಲಸ ಕರ್ಕೊಂಡು ಬಂದಾಗ ಸ್ವಲ್ಪ ನೋಡ್ತೀನಿ ನೀನು ಎಲ್ಲಿ ಈ ಕೆಲಸನ ಮಾಡಲ್ಲ ಅಂತ. ಅದಕ್ಕೆ ಪರವಾಗಿಲ್ಲ, ಸೂಪರ್ ಆಗಿ ಸುಲಭವಾಗಿ ಅವಳ ಬುದ್ಧಿಗೆ ಹಾಕೊಳ್ಬಿಟ್ಟೆ. ಕೊಬ್ಬಿನ ಮೂಟೆ ಕನಿಕಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರಲ್ವಾ? ಈ ವೈದ್ಯರು ಕೊಟ್ಟ ಮಾತಿಗೆ ತಪ್ಪಲ್ಲ. ನೋಡ್ತಾ ಇದೆ ಏನೇನಾಗುತ್ತೆ ಅಂತ. ಅಕ್ಕೆ, ನೀವೊಂದು ಬ್ರಚ್ನ ವರ್ಕ್ ಮಾಡಿದ್ರಲ್ಲ, ಅದನ್ನ ಡೆಲಿವರಿ ಮಾಡ್ತಾ ಇರಬೇಕು. ಹಾ ಕಿಶನ್, ಮ್ಯಾನೇಜರ್ ಹತ್ರ ಫೋನ್ ಮಾಡಿ ಮಾತಾಡಿದ್ದೀನಿ. ಕೊರಿಯರ್ ಸರ್ವಿಸ್ ಬುಕ್ ಮಾಡಿದ್ದೀನಿ. ಒಟ್ಟಿಗೆ ಪ್ಯಾಕ್ ಮಾಡಿದ್ರೆ ಮುಗೀತು. ಅಕ್ಕ, ನೆಕ್ಸ್ಟ್ ಟೈಮ್ ಡಿಸೈನಿಂಗ್ ಮಾಡುವಾಗ ನಾನು ಕರಿ, ನಾನು ಬರ್ತೀನಿ. ನನಗಂತೂ ಡಿಸೈನಿಂಗ್ ಎಲ್ಲ ತುಂಬಾ ಮಜಾ ಇದೆ ಅನ್ಸುತ್ತೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಒಂದು ವಿಷಯ, ಯಾರು ಬೇಕಾದ್ರೂ ಸೇರಿಸ್ಕೊಳ್ಳಿ, ಇವನ್ ಮಾತ್ರ ಸೇರಿಸ್ಕೊಳ್ಳಿ. ಯಾಕೋ? ಆಮೇಲೆ ಚುಡಿದಾರ ಹೊಳೆಯೋದಂತ ಹಾಕೊಂಡ್ಬಿಟ್ರೆ ಹಲೋ ಹಲೋ ಹಲೋ, ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ನಮ್ಗೆಲ್ಲ ಗೊತ್ತು. ಗೊತ್ತು ಗಂಡನ ಜೊತೆ ಜಗಳ ಆಡೋದು ಮಾತ್ರ ಚೆನ್ನಾಗಿ ಗೊತ್ತು. ಅದಕ್ಕೇನಾದ್ರೂ ಸಂಬಳ ಕೊಡೋತರ ಇಟ್ಟಿದ್ದಿಲ್ಲ, ಇವಳಿಗೆ 1 ಕೋಟಿ ಬರೋದು. ಯಾವಾಗಲೂ ಕಾಲೇಜಲ್ಲಿ ಕೆಲಸ ಅಲ್ಲ ಅಕ್ಕ. ನಿನ್ ಮಾತೆಲ್ಲ ಕೇಳ್ಕೊಡು, ನನ್ನ ಡಿಮೋಟಿವೇಟ್ ಮಾಡಬೇಡ. ನನಗೆ ಕೆಲಸ ಕಳ್ಸ್ಕೊಡು, ನಾನು ಕಲಿತೀನಿ. ಉಷಾ, ನೀನಿನ್ನು ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ. ನೋಡಿ, ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸ್ತಾರೆ. ಖಂಡಿತಪ್ಪ, ರಾಗಿ ಅದಕ್ಕೆ ಕೈ ಹಾಕಿದ ಕೆಲಸ ಯಾವ್ದು ಸೋತಿಲ್ಲ, ಸೋಲೋದು ಇಲ್ಲ. ಏನೋ ಒಂಥರ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡ್ಬೇಕು ಅನ್ನೋದೇ ಆಸೆ. ಏನೋ ಅದು ದೊಡ್ಡ ದೊಡ್ಡ ಪ್ಲಾನ್ ಮಾಡ್ತಾ ಇದೆಯಾ? ಆಕೆ ಹೆಸರಲ್ಲಿ ಒಂದು ಡಿಸೈನರ್ ಸ್ಟುಡಿಯೋ ಓಪನ್ ಮಾಡೋಣ. ಆಕೆ ಫ್ಯಾಷನ್ ಅಂತ ಹೆಸರೋಣ. ಆಮೇಲೆ ಬೇಕಿದ್ರೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಓಪನ್ ಮಾಡ್ಬೋದು. ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮದೇನೋ ಜಿಮ್ ಓಪನ್ ಮಾಡಿ ಉದ್ಧಾರ ಮಾಡಿದ್ರೆ ನಾವು ನೋಡಿದ್ದೀವಿ. ಸೊ ಈ ಟ್ಯಾಲೆಂಟ್ ಎಲ್ಲ ನಿಂತಿತ್ತು. ಅದೇನಿದ್ರು ಅರ್ಥಭಾವ ನೋಡ್ತಾರೆ. ಯಾಕಂದ್ರೆ ನೀವು ಮಾಡೋದ್ರಲ್ಲಿ ಯಾವುದು ಪ್ರತಿ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ರು ಹೆಣ್ಣಿರ್ತಾಳ. ನನ್ನ ಹಿಂದೆನೋ ಒಬ್ರಿದ್ದಾಳೆ. ಡಿಮೋಟಿವೇಟ್ ಮಾಡಿ ನಾವೇನು ಸುಮ್ಮನೆ ಸಿಗ್ತಿಲ್ವಾ? ತಾವು ಮಾಡೋ ಕೆಲಸ
ಖಂಡಿತ ಜೀವನ ಅವಳಿಗೆ ಒಂದು ಒಳ್ಳೆ ಹುಡುಗನ್ ನೋಡಿ ಒಳ್ಳೆ ಮನೆ ಸೇರ್ಸ್ಬೇಕಲ್ಲ. ನೀವು ಯಾವಾಗ್ಲೂ ಹುಡುಗನ್ನ ಹುಡುಕಿದ್ದೀರಾ? ಇನ್ನೂ ಇಲ್ಲ ಕಣ. ಯಾಕೆ? ಅವಳಾದವಳು ಯಾರು ಹುಡ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ. ಅವ್ನ ಹಿನ್ನೆಲೆ ಏನು ಎಂತವ್ನು ಅಂತ ಇನ್ನೊಂದಷ್ಟು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಕೂಡ ಮಾಡಿದೀನಿ. ಅದೇನು ಹೇಳಲ್ಲ. ನೀನು ಹೇಳೋದು ಕರೆಕ್ಟ್ ಆಗಿ ಹಾಗೆ ಮಾಡಿ. ನನಗೂ ಓಕೆ ಭಾಗ್ಯ.